ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ಸರ್ ಎಂ ನಾಗರಾಜ್ ಅಂತ. ತಾವೇನ್ ಮಾಡ್ತಾ ಇದ್ದೀರಾ ಸರ್? ನಾನು ಮೊದಲು ಸಿಂಡಿಕೇಟ್ ಬ್ಯಾಂಕಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದ್ದೆ. ಆಮೇಲೆ ಈಗ ರಿಟೈರ್ ಆಗಿ 6 ವರ್ಷ ಆಯಿತು. ಈಗ ಮನೇಲಿ ಇದ್ದೀನಿ. ಮತ್ತೆ ಇವಾಗ ಈಗ ಕೆಲಸ ಏನಿಲ್ಲ. ಈಗ ರಿಟೈರ್ ಆಗಿದ್ದೀರಾ ಸರ್? ರಿಟೈರ್ ಆಗಿದೆ. ಇಲ್ಲಿ ಆಯುರ್ಮಠಮ್ ಏನ್ ತೋರಿಸ್ಕೊಳ್ಳೋಕೋಸ್ಕರ ಬಂದಿದ್ದೀರಾ? ಏನು ನಿಮ್ಮ ಅವಸ್ಥೆಗಳನ್ನ ಒಂದು ಸ್ವಲ್ಪ ಹೇಳ್ತೀರಾ ಸರ್? ಸರ್ ನನಗೆ ಹೋದ ವರ್ಷ ಜೂನಲ್ಲಿ ಸಡನ್ ಆಗಿ ಒಂದಿನ ಮಾರ್ನಿಂಗ್ ಪ್ಯಾರಾಲಿಸಿಸ್ ಅಟ್ಯಾಕ್ ಆಯಿತು. ಅದು ರೈಟ್ ಸೈಡ್ಗೆ ಆಯಿತು. ರೈಟ್ ಸೈಡ್ ಕೈ ಮತ್ತೆ ಕಾಲಿಗೆ ಆಯಿತು. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಫಸ್ಟ್ 4 ಡೇಸ್ ಒಂದು ಹಾಸ್ಪಿಟಲ್, ಬೃಂದಾವನ್ ಹಾಸ್ಪಿಟ್ಲಲ್ಲಿ ಮಾಮೂಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಬಟ್ ಅವರು ಇದಕ್ಕೆ ಜಾಸ್ತಿ ಹೆಲ್ಪ್ ಆಗುವಂಥದ್ದೇನು ಔಷಧಿ ಕೊಡಲಿಲ್ಲ. ಅವ್ರು ನಮ್ಮ ಹತ್ರ ಇಷ್ಟೇ ಅಂತ ಹೇಳಿದ್ರು. ಮತ್ತೆ ನನಗೆ ನೀವು ಬೇರೆ ಕಡೆ ಫ್ರೆಂಡ್ಸ್ ಎಲ್ಲ ಕನ್ಸಲ್ಟ್ ಮಾಡಿದ್ದಕ್ಕೆ ಫಿಸಿಯೋಥೆರಪಿ ನೀವು ಮಾಡ್ಕೊಳ್ಳಬೇಕು, ಇದಕ್ಕೆ ಬೇರೆ ಔಷಧಿನೇ ಇಲ್ಲ ಅಂತ ಹೇಳಿದ್ರು. ಅದ್ರ ಮೇಲೆ ನಾವು ಕಂಟಿನ್ಯೂಸ್ 4 ಮಂತ್ಸು JSS ಹಾಸ್ಪಿಟ್ಲಲ್ಲಿ ನಾನು ಡೈಲಿ ಬೇಸಿಸ್ ಮೇಲೆ ಇದು ಫಿಸಿಯೋಥೆರಪಿಗೆ ಹೋಗಿ ಡೈಲಿ 2 ಅವರ್ಸ್ ಹೋಗಿ ಬಂದೆ. ಅದೊಂದು 4 ತಿಂಗಳು ತಗೊಂಡಿದ್ದೆ. ಅದರಲ್ಲಿ ಏನು ಎಫೆಕ್ಟ್ ಆಗಲಿಲ್ಲ. ಕಾರಣ ಅಂದರೆ ಅಲ್ಲಿ ನಮಗೆ ಯಾರು ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲ್ ಅಂದರೆ ಅವ್ರದ್ದೇ ಒಂದು ಬೇರೆ ಹೆಂಗಿದೆ ಇದಕ್ಕೋಸ್ಕರ ಅವ್ರು ಯಾರು ನಮ್ಗೆ ಅಷ್ಟೊಂದು ಹೆಲ್ಪ್ ಆಗುವಂಗೆ ಆಗಲಿಲ್ಲ. ಮತ್ತೆ ಕೊನೆಗೆ ನಮ್ಮದು ಮನೆ ಹತ್ರ ಇದು ಪೋಸ್ಟೇಜ್ ವಿಜಯನಗರದಲ್ಲಿ ಆವಿರ ಅಂತ ಒಂದು ಸ್ಪೆಷಲಿ ಫಾರ್ ಇದಕ್ಕೆ ಕಾಲು ನೋವು, ಕೈ ನೋವು, ಅದಕ್ಕೆಲ್ಲ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರು. ಅವರು ಡಾಕ್ಟರ್ ರಾಘವೇಂದ್ರ ಅಂತ. ಅವರು ಒಳ್ಳೆ ಡಾಕ್ಟ್ರೇ. ನಾವು ಅಲ್ಲಿ ನಾವೇ ಅಲ್ಲಿಗೆ ಹೋದ್ವಿ. 3 ತಿಂಗಳು ಟ್ರೀಟ್ಮೆಂಟ್ ತಗೊಂಡಿದ್ದೀವಿ. ಅವರು ಮಾಮೂಲಿ ಟ್ರೀಟ್ಮೆಂಟ್ ಅಂದರೆ ಅವರು ಸ್ವಲ್ಪ ಎಕ್ಸರ್ಸೈಸ್ ಏನೇನು ಬೇಕೋ ಕೈಗೆ ಮತ್ತೆ ನಮ್ಮ ಕಾಲಿಗೆ ಬೇಕಾಗುವಂಥ ಎಕ್ಸರ್ಸೈಸ್ಗಳು ಮಾತ್ರ ಡೈಲಿ ಹೇಳ್ತಿದ್ರು. ನಾವು 1 ಅವರ್ ಹೋಗಿ ಡೈಲಿ ಅಲ್ಲಿ 3-4 ಮಂತ್ಸ್ ತಗೊಂಡಿದ್ದೇನೆ. ಅದು ಎಫೆಕ್ಟಿವ್ ಆಯ್ತೋ ಇಲ್ಲೋ ಗೊತ್ತಾಗಲಿಲ್ಲ. ಬಟ್ ಅದು ಯೂಸ್ಫುಲ್ ಆಯಿತು ಟು ಸಮ್ ಎಕ್ಸ್ಟೆಂಟ್. ಅದಾದಮೇಲೆ ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ನಾನು ಹೇಳಿದೆ. ಕೊನೆಗೆ ಒಬ್ಬರು ನಾಗರಾಜ್ ಅಂತೇಳಿ ಒಬ್ಬರು ಪರಿಚಯ ಆಯಿತು. ಅವರು ನ್ಯೂರೋಥೆರಪಿ ಅಂತ ಅವ್ರು ಹೇಳೋದು, ಅದರಲ್ಲಿ ಅವರು ಸ್ಪೆಷಲಿಸ್ಟ್ ಅಂತೆ. ಅವರು ಕೂಡ ಮನೆಗೆ ಬಂದು ಅವರು 3 ಮಂತ್ಸ್ವರೆಗೆ ಟ್ರೀಟ್ಮೆಂಟ್ ಕೊಟ್ಟರು. ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ನನ್ನ ಕೈ ಸ್ವಲ್ಪ ಈ ಲೆವೆಲ್ವರೆಗೆ ಎತ್ತೋಂಗಾಯ್ತು. ಅದಕ್ಕಿಂತ ಮೊದಲು ಕೈ ಏನೂ ಎತ್ತೋಕ್ಕಾಗ್ತಿರ್ಲಿಲ್ಲ. ಮತ್ತೆ ನಾನು ಫ್ರೀಯಾಗಿ ನಡೀಲಿಕ್ಕೆ ಕೂಡ ಆಗ್ತಿಲ್ಲ. ಅದು ಅವ್ರದ್ದು ಟ್ರೀಟ್ಮೆಂಟ್ ಅಂದರೆ ಅವರು ಒಂಥರ ನಮ್ಮ ಮೈ ಎಲ್ಲ ಇದು ಮಾಡಿ ಪ್ರೆಸ್ ಮಾಡ್ತಿದ್ರು, ಮತ್ತೆ ಕಾಲಿಗೆಲ್ಲ ಪ್ರೆಸ್ ಮಾಡ್ತಿದ್ರು. ಮತ್ತೆ ಅವರು ಕಲ್ತಿದ್ದ ಇದನ್ನ ಪ್ರಕಾರ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಇನ್ಎಫೆಕ್ಟಿವ್ ಅಂತ ಹೇಳಕ್ಕಾಗಲ್ಲ, ಬಟ್ ಟು ಸಮ್ ಎಕ್ಸ್ಟೆಂಟ್ ಅದು ನನಗೆ ಹೆಲ್ಪ್ ಮಾಡ್ತು. ಆಮೇಲೆ ನನಗೆ ನಮ್ಮ ಒಬ್ಬರು ಬ್ಯಾಚ್ಮೇಟ್ ಇದ್ರು. ಅಂದರೆ ನಾವೆಲ್ಲ ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ವಿ. ಶಿವಮೂರ್ತಿ ಅಂತ. ಅವರು ನನಗೆ ಬೆಸ್ಟ್ ಫ್ರೆಂಡೇ. ಅವರು ಒಂದಿನ ಹಿಂಗೆ ಸಡನ್ ಆಗಿ ನಮ್ಮ ಮನೆಗೆ ಬಂದು ಯಾವುದೋ ಮಾತಾಡ್ತಿ ಗೊತ್ತಾಯ್ತಂತ ಅವರಿಗೆ. ಹೀಗೆ ಹೇಳಿದ್ರೆ ಅವರು ನನಗೆ ಬೈದರು. ನಾವು ಇಷ್ಟು ಫ್ರೆಂಡ್ ಆಗಿದ್ದು ನೀವು ನನ್ನ ಮನೆಗೆ ಹೇಳಿದ್ರೆ, ಆಯುರ್ಮಠಮ್ ಅಂತ ಮೈಸೂರಲ್ಲಿ ಫೇಮಸ್ ಹಾಸ್ಪಿಟ್ಲ್ ಇದೆ. ಮತ್ತೆ ಡಾಕ್ಟರ್ ಮನುಮೆನ್ನನ್ ಅಂತ ತುಂಬ ಫ್ರೆಂಡ್ ಅವರು ಮತ್ತೆ ಈ ಫೀಲ್ಡಲ್ಲಿ ಪಳಗದವರು. ಅವರಿಗೆ ತುಂಬ ಈ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಬಂದಿದೆ. ನೀವು ಅವ್ರ ಕಡೆ ಹೋಗೋದಿತ್ತು, ಯಾಕೆ ಹೇಳಲಿಲ್ಲ ಅಂತ ಬೈದರು ನನಗೆ. ಸರ್ ನಾನು ಫಿಸಿಕಲಿ ಫಿಟ್ ಅಂತ ನಾನು ಅಂದ್ಕೊಂಡಿದ್ದೆ. ಡೈಲಿ ಶಟ್ಲ್ ಆಡ್ತಿದ್ದೆ, ಸ್ವಿಮ್ಮಿಂಗ್ ಹೋಗ್ತಿದ್ದೆ, ಎಲ್ಲ ಆಕ್ಟಿವಿಟೀಸ್ ಎಲ್ಲ ಇತ್ತು. ನಾನು ಬೇರೆ ಥರ ಮನೆಯಲ್ಲಿ ಖಾಲಿ ಕೂರೋನಲ್ಲ, ಎಲ್ಲ ಆಕ್ಟಿವಿಟೀಸ್ ಮಾಡ್ತಿದ್ದೆ. ಅದಕ್ಕೆ ನನಗೆ ಹೊರಗಡೆ ಹೇಳ್ಕೊಳ್ಳಿಕ್ಕೆ ಒಂಥರ ಅಸಹ್ಯ ಆಗ್ಬಿಡ್ತು. ಇದರಲ್ಲಿ ನಿನಗೆ ಪ್ಯಾರಾಲಿಸಿಸ್ ಅಂದ್ರೆ ನಂಬಕ್ಕಾಗಲ್ಲ ಹಾಗೆ ಅಂತ. ಅದಕ್ಕೆ ನಾನು ಯಾರಿಗೆ ಹೇಳಲಿಲ್ಲ ಸರ್ ಅಂದರೆ. ಅವ್ರ ಕೊನೆ ತಕ್ಷಣ ಡಾಕ್ಟರ್ ಮನುಮೆನ್ನನ್ ಹತ್ರ ಮಾತಾಡಿ ನಾವು ಅಲ್ಲಿಗೆ ಹಾಸ್ಪಿಟ್ಲಲ್ಲಿ ಅವತ್ತೇ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಅವ್ರ ಹತ್ರ ಮಾತಾಡಿ 10 ದಿನ ಬಿಟ್ಟು ಅವರಿಗೆ ನಮಗೆ ಸ್ಪೆಷಲ್ ರೂಮು ಆಕ್ಯುಪೈ ಆದರೆ ಒಳ್ಳೇದು ಅನಿಸಿತ್ತು. ಅದಕ್ಕೆ ಸಿಕ್ಕಿರಲಿಲ್ಲ. ಮತ್ತೊಂದು 10 ಡೇಸ್ ಟೈಮ್ ತೊಗೊಂಡು ಬಂದು ನಾನು ಇಲ್ಲಿಗೆ ಅಡ್ಮಿಟ್ ಆದೆ. ಆಮೇಲೆ ನಮಗೆ 14 ಡೇಸ್ ಇದನ್ನ ಟ್ರೀಟ್ಮೆಂಟ್ ಕೊಟ್ಟರು. ಮರ್ಮ ಚಿಕಿತ್ಸಾ ಮತ್ತು ಅಲೈಡ್ ಆಕ್ಟಿವಿಟೀಸ್ ಅಂತ. ಅದು ಆಯುರ್ವೇದ ಟ್ರೀಟ್ಮೆಂಟಿಗೆ ಸಂಬಂಧಪಟ್ಟಂಗೆ. ಅದಕ್ಕೆ ನನಗೆ ಪಕ್ಕ ಅವು ಎಲ್ಲ ವಿಧಾನಗಳದ್ದು ಹೆಸರು ಗೊತ್ತಿಲ್ಲ, ಬಟ್ ಟ್ರೀಟ್ಮೆಂಟ್ ಭಾಳ ಚೆನ್ನಾಗಾಯಿತು. ಅದು 14 ದಿನ
ನಮಗೆ ಟ್ರೀಟ್ಮೆಂಟ್ ಆದಮೇಲೆ ಅವರು ಎಲ್ಲ ಮೆಡಿಸಿನ್ಸು ಎಲ್ಲ ಬರ್ಕೊಟ್ರು. ಮತ್ತು ನಮಗೆ 45 ಡೇಸು ಅದು ಕಂಪಲ್ಸರಿ ಯಾವಾಗಲೂ ಒಂದು ಅಂಗಾತವಾಗಿ ಮಲಗಿರ್ಬೇಕಂತ ಒಂದು ಪೋಸ್ಕೋ ಎಲ್ಲ ಹೇಳಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ರು. ನಾನು ಅವ್ರು ಹೇಳಿದ ಪ್ರಕಾರ ಅವ್ರು ಬರ್ಕೊಟ್ಟಿದ್ದ ಮೆಡಿಸಿನ್ನು ಮತ್ತು ನಾವು ಫಾಲೋ ಮಾಡಬೇಕಾಗಿದ್ದು ಏನೇನು ಟ್ರೀಟ್ಮೆಂಟ್ ಹೇಳಿದ್ರು ಅಂದರೆ ಯಾವಾಗಲೂ ಎಕ್ಸೆಪ್ಟ್ ನಾವು ಈಗ ಬಾತ್ರೂಮಿಗೆ ಹೋಗೋದು ಮತ್ತು ಟಿಫಿನ್ನು ಊಟ ಮಾಡೋದು ಅಷ್ಟು ಬಿಟ್ಟರೆ ಮತ್ತು ಆಲ್ 24 ಅವರ್ಸ್ ನಾವು ಬೆಡ್ಡಲ್ಲಿ ಅಂಗಾತ ಮಲಗಿರಬೇಕು ಅಂತ ಹೇಳಿದ್ರು. ಮತ್ತು ಸೈಡ್ ವೈಸು ಈ ಕಡೆ ಆ ಥರ ಮಲಗಬಾರ್ದು ಅಂತ ಹೇಳಿದ್ರು. ನಾನು ಸ್ಟ್ರಿಕ್ಟ್ಲಿ ಡಾಕ್ಟ್ರ್ ಹೇಳಿದ್ದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ. ಅದಾದಮೇಲೆ ಅವರಿಗೆ ಒಂದು 5 ಡೇಸಿಗೆ ನೀವು ಫಾಲೋಅಪ್ಪಿಗೆ ಮತ್ತೆ ಬರಬೇಕಂತ ಹೇಳಿದರು. ಯಾಕಂದರೆ ನಾನು ಮೊದಲು ಸುಮಾರು ಒಂದು 8-9 ತಿಂಗಳು ಟ್ರೈನಿಂಗ್ ಅಲ್ಲ ಇದು ಟ್ರೀಟ್ಮೆಂಟ್ ತೊಗೊಂಡಾಗ ನನಗೇನು ಜಾಸ್ತಿ ಪಾಸಿಟಿವ್ ಆಗಿ ಯಾವುದು ರೆಸ್ಪಾನ್ಸ್ ಬಂದಿರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಅದು 15 ಡೇಸಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಮತ್ತೆ 45 ಡೇಸ್ ರೆಸ್ಟ್ ತೊಗೊಂಡ್ಮೇಲೆ ನಮಗೆ ಐ ಫೆಲ್ಟ್ ಫಾರ್ ಬೆಟರ್ ಮೊದಲಿಗಿಂತ. ಅದಕ್ಕೆ ಮತ್ತೆ ಸೆಕೆಂಡ್ ಟೈಮ್ ಕೂಡ 5 ಡೇಸ್ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ 5 ಡೇಸ್ ಟ್ರೀಟ್ಮೆಂಟ್ ತೊಗೊಂಡು ಹೋಗಿ ಮತ್ತೆ 45 ಡೇಸು ಅವ್ರು ಮೊದಲು ಹೇಳ್ದಂಗೆ ಹೇಗೋ ಅದೇ ಥರ ಎಲ್ಲ ರೆಸ್ಟ್ ಮಾಡಿ ಮತ್ತು ಮೆಡಿಸಿನ್ಸ್ ಎಲ್ಲ ಡೈಲಿ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡಿ ಮತ್ತು ಅವ್ರಿಗೆ ಫುಡ್ ರೆಸ್ಟ್ರಿಕ್ಷನ್ ಎಲ್ಲ ಹೇಳಿದರು. ಅದನ್ನೆಲ್ಲ ನಾನು ಚೆನ್ನಾಗಿ ಫಾಲೋ ಮಾಡಿದ್ದೇನೆ. ಇವಾಗ ನಾನು 2 ಸಾರಿ 45 ಡೇಸ್ ಕೋರ್ಸ್ ಮಾಡಿ ಇವತ್ತು ಡಾಕ್ಟರ್ ಕಡೆ ಬಂದು ತೋರಿಸಿದಾಗ ಅವರು ನೀವು ಇಂಪ್ರೂವ್ಡ್ ಎ ಲಾಟ್, ಇದ್ರ ಪ್ರಕಾರ ಇನ್ನೂ ಸ್ವಲ್ಪ ನೀವು ಅದು 1-2-3 ಮೆಡಿಸಿನ್ಸ್ ಬರ್ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದರೆ. ಮತ್ತು ಐ ಆಮ್ ಆಲ್ಸೋ ವೆರಿ ಕಾನ್ಫಿಡೆಂಟ್ ದಟ್ ಇಟ್ ವಿಲ್ ಬಿ ಡೆಫಿನೆಟ್ಲಿ ಮೊದಲಿನಂಗೆ ಆಗುತ್ತೀನಿ ಅಂತೇಳಿ ನನಗೆ ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ಐ ಆಮ್ ವೆರಿ ಮಚ್ ಗ್ರಾಟ್ಫುಲ್ ಟು ದಿ ಆಯುರ್ಮಠಂ ಹಾಸ್ಪಿಟಲ್ ಆಸ್ ವೆಲ್ ಆಸ್ ಟು ದಿ ಶ್ರೀ ಡಾಕ್ಟರ್ ಮನು ಮೆನನ್ ಆ್ಯಂಡ್ ಹಿಸ್ ಸ್ಪೌಸ್ ಬೋತ್ ಆರ್ ಡಾಕ್ಟರ್ಸು ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಹಾಸ್ಪಿಟ್ಲಸ್ಸು ವರ್ತ್ ಸೀಯಿಂಗ್ ಆ್ಯಂಡ್ ವರ್ತ್ ಕಮಿಂಗ್, ಯಾರಿಗೂ ಏನು ಯಾವುದೇ ಥರ ತೊಂದರೆ ಇಲ್ಲ ಆಗಲ್ಲ ಇಲ್ಲಿ. ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್ ಡಾಕ್ಟರ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಆಯುರ್ಮಠಂ ಆ್ಯಂಡ್ ಟು ದಿ ಬೋತ್ ದಿ ಡಾಕ್ಟರ್ಸ್. ರಿಯಲಿ ಐ ಆಮ್ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ಫುಲ್. ಸರ್, ಭಾಳ ಚೆನ್ನಾಗಿ ಮಾತಾಡಿದ್ರಿ, ಭಾಳ ಚೆನ್ನಾಗಿ ವಿವರಣೆ ಮಾಡಿ ಹೇಳಿದ್ರಿ. ಈಗ ನಿಮಗೆ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ ಸರ್ ಆರೋಗ್ಯದ ಬಗ್ಗೆ? ಆರೋಗ್ಯದ ಬಗ್ಗೆ ಅಂದರೆ ನಾನು ಮೊದಲಿಗಿಂತ ಭಾಳ ಅಂದರೆ ನನ್ನ ಪ್ರಕಾರ ನಾನು 90% ಇಂಪ್ರೂವ್ ಆಗಿದ್ದೀನಿ ಅಂತ. ಆದ್ರೂ ಕಾಲು ಸ್ವಲ್ಪ ಮೂವ್ಮೆಂಟ್ ಬರಬೇಕು, ಅದು ಬರುತ್ತೆ. ನನಗೀಗ ಡೈಲಿ ಇಂಪ್ರೂವ್ಮೆಂಟ್ ಆಗ್ತಿದೆ. ನಾನು ಇವೆಲ್ಲ ಟ್ರೀಟ್ಮೆಂಟ್ ಆದಮೇಲೆ ಈಗ ಜಸ್ಟ್ 6 ಡೇಸಿಂದ ನಾನು ವಾಕ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಬಟ್ ಅದು ಕಾಲು ಐ ಆಮ್ ಎಕ್ಸ್ಪೆಕ್ಟೆಡ್ ಲೆವೆಲ್ಗೆ ಅದು ಮೂವ್ ಆಗ್ತಾ ಇದೆ. ಅವರು ಹೇಳಿದ ಪ್ರಕಾರ ಇನ್ನೂ ಸ್ವಲ್ಪ ನಾನು ರೆಸ್ಟ್ ತಗೊಂಡು ಇದು ಮಾಡಿದ್ರೆ ಡೈಲಿ ವಾಕಿಂಗ್ ಮಾಡಿದ್ರೆ ಐ ಆಮ್ ವೆರಿ ಶ್ಯೂರ್ ದಟ್ 100% ಐ ವಿಲ್ ಬಿಕಮ್ ಆಸ್ ಗುಡ್ ಆಸ್ ಒರಿಜಿನಲ್ ನಾಗರಾಜ್. So nice to hear about your the solution what you have found for your health issues. Thank you so much sir. ದೇವರು ನಿಮಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ನಿಮ್ಮ ಮಾತುಗಳು ಇನ್ನೊಂದಷ್ಟು ಜನಕ್ಕೆ ಸ್ಫೂರ್ತಿಯಾಗಲಿ, ನೋವಲ್ಲಿರೋರಿಗೆ ಅವ್ರಿಗೂ ಕೂಡ ನಿಮ್ಮಂಗೆ ಒಳ್ಳೆ ಚಿಕಿತ್ಸೆ ಲಭ್ಯವಾಗಲಿ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್.